ಆಗಸ್ಟ್ 14ರಿಂದ 18ರವರೆಗೆ ಗದಗ ಉತ್ಸವ. ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗ ಹಾಗೂ ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಗದಗ ಉತ್ಸವ 2026 ಕೈಗಾರಿಕಾ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಆಗಸ್ಟ್ 14ರಿಂದ 18ರವರೆಗೆ ಗದಗ ಎಪಿಎಂಸಿ ಯಾರ್ಡ್ನ ಸ್ವಾಮಿ ವಿವೇಕಾನಂದ ಸಭಾಭವನ ಹಾಗೂ ಕೆಎಚ್ ಪಾಟೀಲ ಸಭಾಭವನದಲ್ಲಿ ಜರುಗಲಿದೆ ಎಂದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷ ಶರಣಬಸಪ್ಪ ಗುಡಿಮನಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಉಪಾಧ್ಯಕ್ಷ ಜಯದೇವ ಮೆಣಸಗಿ, ಪ್ರಕಾಶ ಉಗಲಾಟ, ಸಿದ್ರಾಮಪ್ಪ ಉಮಚಗಿ, ಗೌರವ ಕಾರ್ಯದರ್ಶಿ ಚನ್ನವೀರಪ್ಪ ಹುಣಶಿಕಟ್ಟಿ, ಸಹ ಗೌರವ ಕಾರ್ಯದರ್ಶಿ ರಾಘವೇಂದ್ರ ಕಾಲವಾಡ, ಅಶೋಕ ಸಂಕಣ್ಣವರ, ಕೋಶಾಧ್ಯಕ್ಷ ಅರವಿಂದ ಕಾಮತ, ಗದಗ ಉತ್ಸವ ಸಮಿತಿಯ ಚೇರ್ಮನ್ ಮಧುಸೂದನ ಪುಣೇಕರ, ಕೋ-ಚೇರ್ಮನ್ ಮಂಜುನಾಥ ವೀರಲಿಂಗಯ್ಯನಮಠ, ಮಹಿಳಾ ವಿಭಾಗದ ಅಧ್ಯಕ್ಷ ಜ್ಯೋತಿ ದಾನಪ್ಪಗೌಡ್ರ, ಉಪಾಧ್ಯಕ್ಷರಾದ ಸುಜಾತಾ ಗುಡಿಮನಿ, ನಾಗರತ್ನ ಮುಳಗುಂದ, ಪಾರ್ವತಿ ಶಾಬಾದಿಮಠ, ಗೌರವ ಕಾರ್ಯದರ್ಶಿ ಪೂರ್ಣಿಮಾ ಆಟದ, ಸಹಕಾರ್ಯದರ್ಶಿ ಸುಧಾ ಹುಣಶಿಕಟ್ಟಿ, ಶಿಲ್ಪಾ ವೀರಲಿಂಗಯ್ಯನಮಠ, ಕೋಶಾಧ್ಯಕ್ಷೆ ರೇಣುಕಾ ಅಮಾತ್ಯ ಉಪಸ್ಥಿತರಿದ್ದರು. ಎಲೆಕ್ಟ್ರಾನಿಕ್ ಮೀಡಿಯಾದವರು ಸುಮಾರು ವರ್ಷಗಳಿಂದ ನಾವು ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಾವು ಪ್ರಸಾರವನ್ನು ಮಾಡಿ ಗದಗ ಜಿಲ್ಲೆಯ ಮತ್ತು ಗದಗಿನ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಹೆಚ್ಚಿನ ಕೀರ್ತಿ ತರ್ತಕ್ಕಂತಹ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಕಾರ್ಯಗಳನ್ನು ತಾವೆಲ್ಲ ವಿತರಿಸ್ತಾ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ಗದಗ ಜಿಲ್ಲೆಯೊಳಗೆ ಪ್ರತಿ ವರ್ಷ ಮಾಡ್ತಾ ಬರ್ತಕ್ಕಂಥ 25 ವರ್ಷ ಕಳೆದು 26ನೇ ವರ್ಷದ ಒಂದು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯಲ್ಲಿ ಗದಗ ಉತ್ಸವ 2026 ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಗದಗಿನ ಮಧ್ಯವರ್ತಿ ಭಾಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವಿವೇಕಾನಂದ ಸಭಾಭವನದಲ್ಲಿ, ಅದೇ ರೀತಿ ಪಕ್ಕದಲ್ಲಿ ಕೆಎಚ್ ಪಾಟೀಲ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗದಗ ಜಿಲ್ಲೆ ಇರ್ತಕ್ಕಂತಹ ಉತ್ಪನ್ನಗಳಿಗೆ ಬೇರೆ ರಾಜ್ಯದವರಿಗೆ ಗುರುತಿಸುವ ಮುಖಾಂತರ ಗದಗ ಜಿಲ್ಲೆಯ ಎಲ್ಲ ನಮ್ಮ ರೈತ ಬಾಂಧವರಿಗೆ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆಯನ್ನ ಒಂದು ಸರಿಯಾಗಿ ಪರಿಷ್ಕರಣೆ, ಅವರ ಉತ್ಪನ್ನಗಳಿಗೆ ನಾವು ಡೆಮೋ ಕೊಡಲಿದ್ದಾರೆ. ಆಲ್ರೆಡಿ 140 ಸ್ಟಾಲ್ ಕೂಡ ಈಗ ನಮ್ದು ಫಿಲಪ್ ಆಗ್ಯಾವ. ಈ ಎಲ್ಲದರ ನಡುವೆ ಗದಗ ಜಿಲ್ಲೆಯೊಳಗೆ ಹೊಸ ಉತ್ಪನ್ನಗಳನ್ನು ನಾವು ಪ್ರಸ್ತುತಪಡಿಸ್ಬೇಕಂತ ಹೇಳಿ, ನಮ್ಮ ಜಿಲ್ಲೆಯ ಸಂಸ್ಕರಣಾ ಘಟಕಗಳನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ಆಪಲ್ ಶಾರ್ಟೆಕ್ಸ್ ಅನ್ನುವಂಥದ್ದು, ಡಿ ಸ್ಟೋನರ್ ಅನ್ನುವಂಥದ್ದು, ರೈತರ ಒಂದು ಬೆಳೆಗಳು ಭೂಮಿಯಿಂದ ಡೈರೆಕ್ಟ್ ಮಾರ್ಕೆಟಿಂಗ್ ಬರೋದ್ರಿಂದ ಅವನ್ನ ಅತಿ ಉತ್ತಮ ರೀತಿಯಿಂದ ನಾವು ಬೆಳೆಯನ್ನ ಸಂಸ್ಕರಣ ಮಾಡಿದಾಗ ಮಾತ್ರ ಬೆಲೆ ಸಿಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಹೊಸ ಟೆಕ್ನಾಲಜಿ ನಾವು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ಕೂಡ ಆಹ್ವಾನ ಪಟ್ಟಿರೋದ್ರಿಂದ ಆ ಎಲ್ಲ ಸ್ಟಾಲ್ಗಳು ಕೂಡ ಅವತ್ತು ಬರುತ್ತಾರೆ. ಇನ್ನು 15ನೇ ತಾರೀಕಿಗೆ ಆಗಸ್ಟ್ 15 ಇರೋದ್ರಿಂದ ಅವತ್ತಿನ ದಿವಸ ವಿವೇಕಾನಂದ ಗೌಡರು ಪಾಟೀಲ್, ನಮ್ಮ ಬಸವರಾಜ್ ಬಳ್ಳಾರಿ ಅವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ವಿಶೇಷ ಒಂದು ಆ ಕಾರ್ಯಕ್ರಮದೊಳಗೆ ನಮ್ಮ ಪತ್ರಿಕಾ ಮಾಧ್ಯಮದೊಳಗಿರ್ತಕ್ಕಂಥ ಒಬ್ಬ ನಮ್ಮವರಾಗಿರ್ತಕ್ಕಂಥ ಸಹೋದರರಿಗೆ ಮತ್ತು ಇನ್ನಿತರೆ ಇರ್ತಕ್ಕಂಥ ಒಂದು 4-5 ಮಂದಿಗೆ ವಿವಿಧ ರಂಗದಲ್ಲಿ ಇರ್ತಕ್ಕಂಥವರಿಗೆ ನಾವು ಸನ್ಮಾನವನ್ನ ಮಾಡಬೇಕು ಅನ್ನುವಂತಹ ಒಂದು ಆಯೋಜನೆ ಮಾಡಲಾಗಿದೆ. ಇನ್ನು 16ನೇ ತಾರೀಕಿಗೆ ನಮ್ದು ಬಹಳ ವಿಶೇಷವಾದ ಕಾರ್ಯಕ್ರಮ. ನಮಗೆ ಸರ್ಕಾರದವರು ವ್ಯಾಪಾರಸ್ಥರನ್ನ ಹೆಚ್ಚು ಕರೆದು ಯಾವುದೇ ರೀತಿಯಿಂದ ಸನ್ಮಾನ ಅವೆಲ್ಲ ಆಗುದಿಲ್ಲ. ಆದ್ರೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಸುಮಾರು 25 ವರ್ಷದಿಂದ ಒಂದು ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿ, ಈ ರಂಗದೊಳಗಿರ್ತಕ್ಕಂಥ ಎಲ್ಲಾ ತಾಲೂಕಿನೊಳಗೆ ದಾನ ಧರ್ಮ ಕರ್ಮ, ಸೆಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, GST ಒಂದು 100 ಮಂದಿಗೆ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಉದ್ಯಮಿ, ಒಬ್ಬ ಶ್ರೇಷ್ಠ ವರ್ತಕರಿಗೆ ನಮ್ಮ ಸಂಸ್ಥೆಯೊಳಗೆ ಅವತ್ತು ಕರೆದು ಸನ್ಮಾನ ಮಾಡುವಂತಹ ಒಂದು ಕಾರ್ಯ ಆಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೂಡಿ ಜುಕ್ತಿ ಹಿರೇಮಠದ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯರು ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ನಮ್ಮ ಮಾನ್ಯ ಸಭಾಪತಿಗಳು ಆಲ್ರೆಡಿ ಇನ್ವಿಟೇಷನ್ ಕೊಟ್ಟಿವಿ. ಕೆಲಸದ ಒತ್ತಡಗಳು ಕೂಡ ನಮ್ಮ JS ಪಾಟೀಲ್ ಸಾಹೇಬರು ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು, ನಮ್ಮ
ರಾಯರೆಡ್ಡಿ ಸಾಹೇಬರು ಕೂಡ ಉಸ್ತುವಾರಿ ಸಚಿವರಾಗಿ ಸದ್ಯ ಆಗಿರ್ತಕ್ಕಂಥ ಬರ ಪರಿಹಾರಕ್ಕೆ ಆಗ್ಯಾರ, ಅವರು ಕೂಡ ಕರೆದಿದ್ದೀವಿ. ನಮ್ಮ ಗದಗದ ಶಾಸಕರು ಮಾಜಿ ಸಚಿವರು ಎಚ್.ಕೆ. ಪಾಟೀಲ್ ಸಾಹೇಬರು ಕೂಡ ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ. ನಮ್ಮ ಬೊಮ್ಮಾಯಿ ಸಾಹೇಬರು ಕೂಡ ಮಾನ್ಯ ಸಂಸದರು ಲೋಕಸಭೆ ಹಾವೇರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಸನ್ಮಾನ್ಯ ನರಗುಂದ ಮಾಜಿ ಸಚಿವರು ಶಾಸಕರು ಸಿ ಪಾಟೀಲ್ ಸಾಹೇಬರು ಕೂಡ ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ. ಇನ್ನು ಹಾಗೆ ಅಲ್ಲಿರ್ತಕ್ಕಂಥ ಸ್ಟಾಲ್ಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಈ ನಿಟ್ಟಿನೊಳಗ ಮೊದಲನೇದಾಗಿ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯ ಚೇರ್ಮನ್ ಒಳಗೊಂಡು ವೇದಿಕೆ ಮೇಲೆ ಎಲ್ಲರನ್ನೂ ಇವತ್ತು ಸ್ವಾಗತಿಸಿದ್ದಾರೆ ನಮ್ಮ ಕೃಷಿಕಟ್ಟಿ ಚೌಡಪ್ಪನವರು. ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಮತ್ತೊಮ್ಮೆ ಶರಣೆಂದು ಪ್ರತಿಷ್ಠಿತ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯೊಳಗ 26ನೆಯ ವರ್ಷದ ಒಂದು ಸಂಭ್ರಮಾಚರಣೆ ಒಳಗ ಕಾರ್ಯಕ್ರಮದ ಪದ್ಧತಿಯಂತೆ ತಮ್ಗೆ ಆಲ್ರೆಡಿ ಹಾಡುಗಳನ್ನು ಕಳಿಸಿದ್ದಾಗಿದೆ. ಈ ನಿಟ್ಟಿನೊಳಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಪ್ರಣವ ಸ್ವರೂಪ ತೂಂಟದ ಸಿದ್ದರಾಮ ಮಹಾಸ್ವಾಮಿಗಳು 14ನೇ ತಾರೀಕಿಗೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದೇ ಒಂದು ಕಾರ್ಯಕ್ರಮದೊಳಗ ನಮ್ಮ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ನಮ್ಮ ಜಿ.ಕೆ. ಅದ್ದಪ್ಪಗೌಡರು, ನಮ್ಮ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಇನ್ನು ಬೆಂಗಳೂರಿನ ಗೌರವಾನ್ವಿತ ಪ್ರತಿಷ್ಠೆಯ ನಮ್ಮ ಡಾಕ್ಟರ್ ಜಾಕೋಬ್ ಕಾಸ್ಟ್ರಾ ಸಂಸ್ಥಾಪಕರು, ಕಾರ್ಯಾಧ್ಯಕ್ಷರು, CA NB ಸಿಸ್ಟಮ್ ಅನ್ನೋರು ಆ ಒಂದು ಕಾರ್ಯಕ್ರಮವನ್ನು ಇಂಡಸ್ಟ್ರಿಯಲಿಸ್ಟ್ ನಮ್ಮ ಫಿಕಿ ಅನ್ನುವಂಥದ್ದು ಅವರು ಮಾಜಿ ಅಧ್ಯಕ್ಷರಿದ್ದಾರೆ. ಅವರು ಒಂದು ಆ ಕಾರ್ಯಕ್ರಮಕ್ಕೆ ಒಂದು ಎಂಟರ್ಟೈನರ್ ಆಗಿ ಅಲ್ಲಿರ್ತಕ್ಕಂತಹ ಎಲ್ಲ ಉದ್ಯಮಗಳಿಗೆ ಒಂದು ವಿಶೇಷವಾಗಿ ಉತ್ತೇಜನ ಕೊಡುವ ಸಲುವಾಗಿ ಅವರು ಕೂಡ ಆ ಕಾರ್ಯಕ್ರಮದೊಳಗೆ ಭಾಗವಹಿಸಲಿದ್ದಾರೆ. ಇನ್ನು PC ಸಿದ್ದನಗೌಡರು ಮಾನ್ಯ ಸಂಸದರು ಲೋಕಸಭೆ ಬಾಗಲಕೋಟೆಯವರು, ಪ್ರದೀಪ್ ಶೆಟ್ಟರ್ ಸಾಹೇಬರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಹುಬ್ಬಳ್ಳಿ, ನಮ್ಮ ಸಂತ ರಾಜಕಾರಣಿ D.R. ಪಾಟೀಲ್ ಸಾಹೇಬರು ಕೂಡ ಆ ಕಾರ್ಯಕ್ರಮದೊಳಗೆ ಭಾಗವಹಿಸಲಿದ್ದಾರೆ. ಮತ್ತು ಅಕ್ಬರ್ ಸಾಬ್ ಬುವರ್ಜಿ ಅವರು, BB ಅಸುಟಿ ಅವರು, ಮತ್ತು ನಮ್ಮ ಈ ಕೈಗಾರಿಕೆಗೆ ಉತ್ತೇಜನ ಕೊಡುವ ಸಲುವಾಗಿನ ಒಂದು CEO ಅನ್ನುವಂತಹ ಅವರು ಅಖಿಲ ನಮ್ಮ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರು ಶ್ರೀಮತಿ ಖುಷ್ಬೂ ಚೌಧರಿ ಅಂತ ಹೇಳಿ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ನಮ್ಮ ಆಜಾದ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಸರ್ಫರಾಜ್ ಮುಚ್ಗಿ ಅವರು ಆ ಕಾರ್ಯಕ್ರಮಕ್ಕೆ 1ನೇ ದಿವಸ ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ.